ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಏನು ಹೇಳಕ್ಕೆ ಬಂದೀನಂದ್ರೆ, ಹಳ್ಳ್ಯಾಗ ಟೈಲರಿಂಗ್ ಮಾಡೋದು ಬೆಸ್ಟ್ ಅಲ್ಲ ಅಂತ ಇವತ್ತಿನ ಮಾಹಿತಿ ಕೊಡಾಕತ್ತೀವಿ ಸ್ನೇಹಿತರೆ. ನನಗೆಲ್ಲ ಆದ ಅನುಭವ 10 ವರ್ಷದಲ್ಲಿ ನನಗೆ ಟೈಲರಿಂಗ್ ಮಾಡಿನೆಲ್ಲ ಎಲ್ಲ ಅನುಭವ ಇದೆ ಸ್ನೇಹಿತರೆ. ಹೆಂಗೆ ಏನು ಅನ್ನೋದು ಸಿಟಿಯಾಗ ಮಾಡಿರ ಬೆಸ್ಟು, ಹಳ್ಳ್ಯಾಗ ಮಾಡಿರ ಬೆಸ್ಟು ಟೈಲರಿಂಗ್ ಅಂತ ಮಾಹಿತಿ ಕೊಡಾಕತ್ತೀನಿ ಇವತ್ತು. ಸಿಟಿಯಾಗ ಮಾಡಿದ್ರೆ ಬೆಸ್ಟ್ ನೋಡಿ, 100ಕ್ಕೆ 100 ಬೆಸ್ಟ್ ಸ್ನೇಹಿತರೆ. ಹಳ್ಳ್ಯಾಗ ಮಾಡಿದ್ರೆ ಏನು ತೊಂದರೆ ಆಗ್ತಾವು, ಹಳ್ಳ್ಯಾನವ್ರು ಹೆಂಗೆ ಇದು ಮಾಡ್ತಾರೆ. ಹಳ್ಳ್ಯಾಗ ನಾವು ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ರು ಅಮೌಂಟು ಕಮ್ಮಿ. ಟೈಲರಿಂಗ್ ಮಾಡೋರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಇದೆ. ಹಳ್ಳ ಟೈಲರಿಂಗ್ ಮಾಡೋರಿಗೆ ಅರ್ನಿಂಗ್ಸ್ ಇರಲ್ಲ, ರೊಕ್ಕನೂ ಬರಲ್ಲ ಸ್ನೇಹಿತರೆ. ಯಾಕೆ ಗೊತ್ತಾ, ಅವ್ರಿಗೆ ಏನು ಮಾಡಿಬಿಡ್ತಾರೆ, ಉದ್ರಿ ಒಂದು 10 ರೂಪಾಯಿ ಎಲ್ಲಕ್ಕ ಕೊಡ್ತೀನಿ ಕೊಡವ ಅಂತ ಓದ್ಬಿಡ್ತಾರೆ, ರೊಕ್ಕನೇ ಕೊಡಲ್ಲ. ಹಿಂಗಾಗಿ ಕೈಯಾಗ ರೊಕ್ಕ ಬಂದ್ರೆ ಹೊಲ್ಯಾಕೆ ಒಮ್ಮೆಸ್ ಬರ್ತಾ. ಹೌದು ಅಲ್ಲ, ಇದು ಕಮೆಂಟ್ ಮಾಡಿ ಸ್ನೇಹಿತರೆ. ಕೈಯಾಗ ಅಮೌಂಟ್ ಬಂದು ಅಂದ್ರೆ ನಮ್ಗೆ ಹೊಲ್ಯಾಕೆ ಭಾರಿ ಹುಮ್ಮೆಸ್ ಬರ್ತದೆ ಸ್ನೇಹಿತರೆ. ಕೈಯಾಗ ಅಮೌಂಟೇ ಬರ್ಲಿಕ್ಕಂದ್ರೆ ನಮ್ಗೆ ಹೊಲ್ಯಾಕೆ ಎಲ್ಲಿ ಬರುತ್ತೆ ಹೇಳಿ. ನಾನು ಹೇಳಿದ್ನಲ್ಲ ನಿಮಗೆ ನಮ್ಮ ಹಳ್ಳಿ ಕಡೆಯಲ್ಲಿ ರೇಟ್ ಹೆಂಗೈತೆ ಅಂತ, ತೀರಾ ಕಮ್ಮಿ ಸ್ನೇಹಿತರೆ. ಒಂದು ಬ್ಲೌಸಿಗೆ 60 ರೂಪಾಯಿ ಅಂದ್ರೆ ಏನಾಗುತ್ತೆ ಹೇಳ್ರಿ. ಇವಾಗ 1 ಕಿಲೋ ಬೆಲ್ಲ ತೊಗೊಳಕ್ಕೆ ಹೋದ್ರೆ 40-45 ರೂಪಾಯಿ ಐತಿ. ಒಂದು ಬ್ಲೌಸ್ ಸ್ಟಿಚ್ ಕಟ್ ಮಾಡ್ಬೇಕು, ಸ್ಟಿಚಿಂಗ್ ಮಾಡ್ಬೇಕು, ಕೈವಲಿ ಮಾಡ್ಬೇಕು. ಆದರೆ ಶ್ರಮ ಪಟ್ಟು ನೋಡಿರಲ್ಲ. ಸುಮ್ಮಿನ ಒಂದು 4 ಮಂದಿ ಕೂಡ 4 ಹುಟ್ಟಿ ತಿಂದು ಆರಾಮ್. ಇವಾಗ ಅಷ್ಟು ಎಲ್ಲರೂ ನಮ್ಮ ಊರಲ್ಲಿ ಹೇಳ್ಬೇಕಾ ಸ್ನೇಹಿತರೆ, ಇಂಥದಕ್ಕೇ ಟೈಲರಿಂಗ್ ಬಿಟ್ಟು ಎಲ್ಲರೂ ಕೆಲ್ಸಕ್ಕೆ ಹೊಂಟಾರೆ. ಸಿಕ್ಕಾಪಟ್ಟೆ ಜನ ಕೆಲ್ಸಕ್ಕೆ ಹೊಂಟಾರೆ ಸ್ನೇಹಿತರೆ. ಟೈಲರಿಂಗ್ ಮಾಡಿದ್ರೆ ಉಪಯೋಗನೇ ಇಲ್ಲ, ಅದಕ್ಕೆ ಅಮೌಂಟ್ ಬೇಸೊತ್ತು ಹೋಗ್ಯಾರ ಸ್ನೇಹಿತರೆ. ಎಷ್ಟೋ ಜನಗಳು ಹೆಣ್ಮಕ್ಳು ಟೈಲರಿಂಗ್ ಮಾಡೋಕ್ಕೆ ಹೋಗಿ ಒಂಥರ ಹ್ಯಾಂಡ್ ಎಲ್ಲಿ ಬಿಡಕ್ಕೆ ಹೊಲಿದ್ರ ಏನೈತಿ, ಹೊಲಿಲಿಕ್ಕರ ಏನೈತಿ ಅನ್ನಂಗೆ ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಾರಿ. ಯಾಕಂದ್ರೆ ಉದ್ರಿ ಒಂದನೇ ಎಲ್ಲ ಕಾರಣ. ಬರೀ ಕೊಡೋದು 60 ರೂಪಾಯಿ, ಅದು ಉದ್ರಿ ಅಂದ್ರೆ ಇನ್ನೂ ಕಾಲಕ್ಕೆ ಕುಂದ್ರದು ಬೆಸ್ಟ್ ರೀ ಸ್ನೇಹಿತರೆ. ಉದ್ರಿ ಕೊಡಕ್ಕೆ ಹೋಗ್ಬೇಡ್ರಿ, ಹೊಲ್ಯಾಕೆ ಹೋಗ್ಬೇಡ್ರಿ. ನೇರವಾಗಿ ಮಾತಾಡ್ರಿ. ಮಾತಾಡಿದ್ರೆ ಹೇಳ್ತಾರೆ, ಈಗಿಂತ ಕ್ಯಾರ ಬರ್ಬೇಕು ನೋಡಿ. ಇಲ್ಲಿ ನಮಗೆ ಜಂಪಾರ ಒಂದು ಓದಿರ್ತಾರೆ, ಮತ್ತೇನು ಮಾಡ್ತಾರೆ, 5-6 ಜಂಪಾರ್ ಹಾಕ್ತಾರೆ ಸ್ನೇಹಿತರೆ. 5-6 ಜಂಪಾರ್ನಾಗ ಒಂದು ಜಂಪಾರ್ ಒಯ್ತಾರೆ. ಇಲ್ಲವ ಒಂದು ಜಂಪರ್ ಇಟ್ಕೋ, ಆದ್ರೆ ರೊಕ್ಕ ತಂದು ಕೊಡೋ ವಿಶ್ವಾಸ ಇರಲ್ಲ ನಿನಗೆ, 4 ಜಂಪರ್ ಕೊಡು, 1 ಜಂಪರ್ ಇಟ್ಕೊ. ಮತ್ತು ಹಿಂಗೆ ನಾವು ತೆಗಿತಾರೆ. ಮತ್ತು 1 ಜಂಪರ್ ಇಡ್ತಾರೆ, 4 ಜಂಪರ್ ಒಯ್ತಾರೆ. ಅದು ಉದ್ರಿ. ಮತ್ತು ನಮ್ಮ ಸನೇಕ ಬರಲ್ಲ ಸ್ನೇಹಿತರು. ಒಳ್ಳೆ ನೋಡೋದೇ ಇಲ್ಲ, ಅದಾರ ನಂದು ನೋಡಲ್ಲ, ಸತ್ತಾರ ಅಂತ ನೋಡಲ್ಲ ಅವರು. ರೊಕ್ಕ ತಗೋ ಜಂಪರ್ 4 ಹೋದ್ರೆ ಆ ಜಂಪರ್ ಅಲ್ಲೇ ಮನೆಯಾಗ ಬಿದ್ದು ಹಿಂಗೆ ಮಾಡಿ ಅವ್ರ ಮನೆಯಾಗ ಎಷ್ಟೋ ಜಂಪರ್ಗಳು ಹಂಗೆ ವೇಸ್ಟಾಗಿ ಅಲ್ಲೇ ಬಿದ್ದವ್ರು ಹೊಲದ ಇಟ್ಟು ನೀವು ಒಯ್ತಾರೆ, ರೊಕ್ಕ ಕೊಟ್ಟು ಒಯ್ತಾರೆ, ಇವತ್ತು ಒಯ್ತಾರೆ, ನಾಳೆಗೆ ಒಯ್ತಾರೆ. ನಾ ಇಲ್ಲಿ ಊರಿಗೆ ಬಂದು 3 ವರ್ಷ ಹತ್ತು ಸ್ನೇಹಿತರೆ. ಇನ್ನೂರು ಜಂಪರ್ ಯಾರೋ ಕೇಳಾಕತ್ತಿಲ್ಲ ಅಂತ ಒಯ್ದು ದೂರ ಹೋಯ್ತು. ಹಿಂಗೆ ಐತ್ರಿ ಹಳ್ಳಿ ಕಡೆ ಟೈಲರಿಂಗ್. ಇದು ವಜ್ಜೈತಿ ಸ್ನೇಹಿತರೆ ಹಳ್ಳಿ ಕಡೆ ಟೈಲರ್ ಮಾಡೋದು. ಆದರೆ ಸಿಟಿಯಾಗ ನೋಡ್ರಿ, ಅದೇ ಒಂದಿಷ್ಟು ಹೊಲಿಗೆ ಹಾಕ್ಲಿ 20 ರೂಪಾಯಿ ಕೊಡೋದ್ರೆ ಆರಾಮ್ ಕೊಟ್ಟು ಬರ್ತಾರೆ. ಬಟ್ಟೆ ವ್ಯಾಪಾರ ಮಾಡೋರಿಗೂ ಅದೇ ಪ್ರಾಬ್ಲಮ್ಮು, ಟೀಚಿಂಗ್ ಮಾಡೋರಿಗೆ ಅದೇ ಪ್ರಾಬ್ಲಮ್. ನಾ ಎಡ್ಡು ಮಾಡ್ತೀನಿ ರೀ, ಎಡ್ಡು ಪ್ರಾಬ್ಲಮ್ ಅನುಭವಿಸ್ತೀನಿ, ಎಡ್ಡುದ್ರಾಗೂ ಲುಕ್ಷಣ ಕಂಡೀನಿ. ನಾವು ಟೈಲರಿಂಗ್ ಮ್ಯಾಗ ಎಲ್ಲ ಮನೆ ಜೀವನ ನಡೆಸೋರಂದ್ರೆ ಸಿಟಿಯಾಗ ದುಡಿತಾರೆ ನೋಡಿ. ತಿಂಗಳಿಗೆ 20,000 30,000 ತಿಂಗಳ ದುಡಿತಾರೆ ಸ್ನೇಹಿತರೆ. ನಮಗೆ ತಿಂಗಳಿಗೆ 5,000 ಆಗಲ್ಲ. ನಮ್ಮದು ಕರೆ ಹೇಳ್ಬೇಕು, 5,000 ಆಗಲ್ಲ. ನಾವೇನೋ ದಿನ 100 ರೂಪಾಯಿ ಹೊಲಿದ್ರು ತಿಂಗಳ 3,000 ರೂಪಾಯಿ ಆಗುತ್ತೆ. ಅದು ಒಂದು ಬ್ಲೌಸ್ ಸ್ಟಿಚ್ ಮಾಡ್ರೆ ಬೆಕ್ಕಂಟು ವರ್ಕ್ ಹಾಕಿ ಮಾಡಿ ಮುದ್ದೆ ಸಿಟಿಯಾಗ ಏನು ಮಾಡಿಬಿಡ್ತಾರೆ ರೀ, ಅದಕ್ಕೊಂದು ಅಸ್ತ್ರ ಹಾಕಿ ಒಂದು ಲೇಸ್ ಕೊಟ್ಟು ಒಂದು ಕಸಿ ಹಚ್ಬಿಟ್ರೆ 300 ರೂಪಾಯಿ ಅಂತಾರೆ ಸ್ನೇಹಿತರೆ ಒಂದು ಬ್ಲೌಸಿಗೆ. ನಮಗೆ 100 ರೂಪಾಯಿ ಕೊಡಲ್ಲ ಸ್ನೇಹಿತರೆ, ಅದು ಅರ್ಧ ಕೊಡಲ್ಲ ರೀ. ಅದು ಅರ್ಧ ಕೊಡ್ಬೇಕಂದ್ರೂ ಈ 100 ಕೊಟ್ಟೆ 50 ಕೊಡ್ತೀನಿ. 50 10 20 ಕೇಳ್ಕೊತ ಹೋಗೋದಾಗತ್ತೆ ಏನ್ರಿ. ನಮ್ಮ ತಲೆಯಾಗ ಮರ್ತು ಹೋಗ್ಬಿಡ್ತಾರೆ ಸ್ನೇಹಿತರೆ. ಯಾರಿಗೆಲ್ಲ ಅನುಭವ ಆಗೈತೆ ಕಮೆಂಟ್ ಮೂಲಕ ತಿಳಿಸಿ. ಟೈಲರಿಂಗ್ ಮಾಡೋರಿಗೆ ಎಲ್ಲರಿಗೂ ವಜ್ಜೆ ಐತೆ ನೋಡಿ ಸ್ನೇಹಿತರೆ. ಈಗ ಟೈಲರಿಂಗು ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ ಪ್ಯಾಷನ್ ಟೈಲರ್ ಹೋಗಿ ಗೀಸನ್ ಟೈಲರ್ ಆಗಿಬಿಟ್ಟೈತೆ ರೀ ಹಳ್ಳ್ಯಾಗ. ಅದೇ ಸಿಟಿಯಾಗ ದುಡಿಯೋರಿ ಮಸ್ತ್ ಲಾಭ ಐತೆ ಸ್ನೇಹಿತರೆ. ಅದ್ರಾಗ ಎಲ್ಲ ಥರ ವರ್ಕ್ ಮಾಡೋದು ಎಲ್ಲ ಥರ ಕಲ್ತಿರ್ತಾರಲ್ಲ, ಅವ್ರ ಲಾಭ ಅಷ್ಟೇ. ಅವ್ರು ದುಡಿತಾರೆ. ಟೈಲರಿಂಗ್ ಒಳಗೆ ಲುಕ್ಷನ್ ಐತೆ ಅಂತ ನಮಗೆ ಐತ್ರಿ. ಹಳ್ಳ್ಯಾನವ್ರಿಗೆ ಲುಕ್ಷನ್ ಐತಿ. ಸಿಟಿನವ್ರಿಗೆ ಟೈಲರಿಂಗ್ ಒಳಗೆ ಲುಕ್ಷನ್ ಅನ್ನೋದಿಲ್ಲ. ಯಾಕೆ ಒಂದು 10 ರೂಪಾಯಿ ಜಂಪರ್ ಹೋದ್ರು 10 ರೂಪಾಯಿ ಕೊಟ್ಟ ಒಯ್ಬೇಕು ರೀ. ಜಂಪರ್ ರೊಕ್ಕ ಕೊಡ್ಲಿಕ್ಕೆ ಒಂದು ಜಂಪರ್ ಕೊಡಲ್ಲ. ಒಟ್ಟು ಅಮೌಂಟ್ ಈ ಕಡೆ ಉಸು ಜಂಪರ್. ಎಲ್ಲೇ 1 ಜಂಪರ್ ಇಟ್ಕೋ 4 ಜಂಪರ್ ಕೊಡು ಅಂತ ಅನ್ನೋಕ್ಕಾಗೋದಿಲ್ಲ ಸ್ನೇಹಿತರಲ್ಲಿ. ಅಂದರೂ ಅವ್ರು ಕೊಡೋದಿಲ್ಲ ರೀ. ಉಷ್ಟು ಜಂಪರ್ ಅಮೌಂಟ್ ಕೊಡು, ಉಸು ಜಂಪರ್ ಒಯ್ವ ಅಲ್ಲಂದ್ರೆ ಉಸು ಜಂಪರ್ಲ ಇರಲಕ್ಕೆ ಹೋಗಂತ. ಅರ್ಜೆಂಟಿಗೆ ಏನು ಮಾಡ್ತಾರೆ, ಉಸು ಜಂಪರ್ ಅಮೌಂಟ್ ಕೊಟ್ಟು ಉಸು ಜಂಪರ್ ತೊಗೊಂಡು ಜನ ಹೆಂಗೆ ಐತೆ ನೋಡಿ. ಇಲ್ಲೇರ ಮಾಡ್ತಾರೆ, ನಮ್ಮ ಊರನವರೇ ನಮ್ಮ ಗೊತ್ತಿದ್ದವ್ರೆ ಆ ಥರ ಮಾಡ್ತಾರೆ. ಇಲ್ಲಿ ಹಳ್ಳ್ಯಾಗ ಏನಂತ ಕೊಡ್ತೀನಿ ಅಳವ ಸ್ನೇಹಿತರೆ. 1 ದಿನ ಅಂದವರು 8 ದಿನ ಹೋಗ್ತಾರೆ, 8 ದಿನ ಅಂದವರು 8 ತಿಂಗಳು ಹೋಗ್ತಾರೆ. ಹೋಗ್ಯವ್ರು ನನ್ನ ಬಂದ್ಗನೆ ಬ್ಲೌಸ್ ಸ್ಟಿಚ್ ಮಾಡಿದಿನ ಅಮೌಂಟ್ ಬಂದಿಲ್ಲ ಸ್ನೇಹಿತರೆ. ಹಿಂಗಾಗಿ
ನನಗೆ ಅರ್ಜೆಂಟ್ ರೊಕ್ಕ ಕೊಡ್ತೀನಿ ಅಂದ್ರು ಅಷ್ಟೇ ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಇಲ್ಲಿಕ್ಕೆ ಮಾಡಕ್ಕೆ ಹೋಗಲ್ಲ, ನಾ ಅತಿ ಇವಾಗ ಅರಿವಿ ಇಡಕ್ಕೆ ಹೋಗಲ್ಲ ಅಷ್ಟೇ. ನಾನು ಎಲ್ಲ ರಗೂಡ್ ಬಟ್ಟೆ ಬರ್ತಿದ್ದು ಉದ್ರಿ ಹೊಲಿದು ಮೈಯೆಲ್ಲ ಮಕ್ಕಳು ಕರ್ಕೊಂಡು ಕಷ್ಟಪಟ್ಟು ರಾತ್ರಿ ಆಗಲಿ ಹೊಲಿದು ಮನ್ಯಾಗ ಕೆಲಸ ನೋಡ್ಕೊಂಡು ಇಷ್ಟೆಲ್ಲ ಮಾಡಿದ್ರು ಏನೈತಪ್ಪ ಶ್ರಮ, 1 ರೂಪಾಯಿನೂ ಮತ್ತು ಲುಕ್ಷಣ. ನಿಮ್ಮ ಹಳ್ಳ್ಯಾಗೂ ಇದೇ ಥರ ಮಾಡ್ತಾರೇನ್ರಿ? ಬರೀ ಉದ್ರಿ ಬರೀ ಹಳ್ಳಿಗಳ ಉದ್ರಿ ಬಟ್ಟೆ ಸ್ಟಿಚಿಂಗ್ ಮಾಡೋದು ಉದ್ರಿ. ಇದು ಒಂದು ಕೇಳಿ 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 ಬ್ಯಾಸೊತ್ತು ಹೋಗ್ಬಿಟ್ಟೆ ಸ್ನೇಹಿತರೆ. ಏನು ಮಾಡೋದು? ನಮ್ಮ ಹಳ್ಳಿಗಳ ರೇಟ್ ಕೇಳಿದ್ರೆ ಸಾಕು ಸ್ನೇಹಿತರೆ, ನೀವು ಶಾಕ್ ಆಗ್ತೀರಿ. ಆ ವಿಡಿಯೋ ಬೇಕಾದ್ರೆ ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡಿರಿ. ಎಲ್ಲ ಎಷ್ಟೋ ಮಂದಿ ಹೆಣ್ಮಕ್ಳು ಏನಂದ್ರೆ ನಮ್ಮ ಊರಲ್ಲೇ ಅದೇ ಎಣ್ಣೆ ಬರೋ ಸಿಸ್ಟರ್. ಹಿಂಗಾಗಿ ಎಷ್ಟೋ ಮಂದಿ ಹೊಲಿಬೇಕನ್ನೋ ಒಂದು ಆಸಕ್ತಿನೇ ಹೋಗ್ಬಿಟ್ಟೈತ್ರಿ. ಅದೊಂದು ಕಲ್ತಿರ್ತ ವಿದ್ಯೆಗೆ ಬೆಲೆ ಇಲ್ಲದಂಗೆ ಆಗ್ಬಿಟ್ಟೆ ಸ್ನೇಹಿತರೆ. ಹಳ್ಳ್ಯಾಗ ಕುಂತ್ಕೊಂಡು ಏನೋ ಒಂದು ಕಲ್ತೀವಪ್ಪ, ಏನೋ ಒಂದು ಮಾಡ್ಬೇಕಂದವ್ರಿಗೆ ಅದು ಆಸಕ್ತಿನೇ ಹೋಗ್ಬಿಟ್ಟಿರ್ತೈತಿ. ನಾವು ಹೊಲಿಯೋದೇ ಬೇಡ, ಬಿಟ್ಟು ಬಿಡ್ಬೇಕಾದ್ರೆ ರಾಟಿ ನನಗೂ ಹಂಗೆ ಆಗ್ಬಿಟ್ಟೈತೆ ನೋಡಿ. ಇವಾಗ ಹೇಳ್ಬೇಕಂದ್ರೆ ರಾಟಿ ಬಿಟ್ಟು ಬಟ್ಟೆ ವ್ಯಾಪಾರ ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು, ಮಕ್ಕಳು ಸ್ಕೂಲಿಗೆ ಕೆಲ್ಸಕ್ಕೆ ಹೋಗ್ಬೇಕನ್ನಂಗೆ ಐತಿ. ಯಾಕಂದ್ರೆ ದಾಂಧೆ ಒಳಗೆ ಲಾಭನೂ ಬರ್ತದೆ, ಲುಕ್ಷಾನು ಬರ್ತ್ರಿ. ದಾಂಧೆ ಬಟ್ಟೆ ವ್ಯಾಪಾರನಾಗ ಇದು ರಾಟ್ಯಾಗ ಹಿಂಗ್ರಿ, ಹೊಲ್ದಿದ್ದು 1 ರೂಪಾಯಿನೂ ಕೈಯಾಗ ಕೊಡಲ್ಲ, ಒಯ್ಯಲ್ಲ. ಈಗ ಏನು ಹೆಚ್ಚು ಕಮ್ಮಿ ಅನ್ರಿ, ಹೊಡಿಯೋಕೆ ಕಡೆ ಇನ್ನೇ ಮಿಕ್ಕಿಂತಾಕೆ ಯಾಕೆ ಬರ್ಬೇಕು ಬಟ್ಟೆ ಹೊಲಿಯೋಕೆ, ಹಂಗೆ ಹಿಂಗೆ 100 ಮಂದಿ 100 ಇಲ್ಲಿ ಒಂದು ಮಾತು ಅನ್ನಲ್ರಿ ಅವರು. ಹಿಂದೆ ಮರ್ಯಾಗ ಅಂತಾರೆ, ಆಕೆ ಹಂಗೆ ಏನು ಓಡೋವರ್ಗತೆ ಮಾಡ್ತಾ ಒಂದು 10 ರೂಪಾಯಿ ಸರಿಯಾಗಿ ನಿಂದ್ರಲ್ಲ ಅಂತ ನನಗೆ ಅಂತಾರೆ. ನನಗೆ ಹಿಂದೆ ಮುಂದೆ ಹಂಗೆ ಅಂತಾರೆ ಸ್ನೇಹಿತರೆ. ಆದರೆ ನಮ್ಮ ನಡೆಯಲ್ಲವ, ನೀವು ಕೊಟ್ಟ ಒಯ್ರಿ, 1 ರೂಪಾಯಿ ಕೊಟ್ಟು ಒಯ್ರಿ ಅಂತೀವಿ ನೋಡಿ. ಹಂಗೆ ನಿಷ್ಠರು ಮಾತಾಡ್ಬೇಕ್ರಿ. ಯಾಕೆ ಹಾಕಿದ್ರೆ ಉಂಡೋರಿ, ಲೆಕ್ಕ ಮೇಲೆ ಕೊಟ್ಟೋರಿ, ಅದ್ರಾಗ ಏನು ಬಿಡೇ ಇಲ್ಲ ಅಂತಿರ್ತಾರೆ. ಕೊಡ್ತೀನಿವ, ನಾ ಇಲ್ಲಿಗೆ ಓದ್ತೀನಿ ನೋಡಿ, ನಾನು ನಿಮ್ಮ ಮನೆಯಕ್ಕೆ ಹೆಂಗೆ ಅಂತಿರ್ತೀನಿ. ನಮ್ಮ ಮನೆಯಕ್ಕೆ ಅದೆಲ್ಲ ಊಟ ಮಾಡು, ಉಂಡೋಗು, ಲೆಕ್ಕ ಕೊಟ್ಟೋಗು. ನಾನು ಮಾತಿದೆ ರೀ, ನಾನು ಮಾತಲಿಂತ ನೀವು ಇದೇ ಥರ ಕಲೀರಿ, ಸ್ಟ್ರಾಂಗ್ ಆರಿ ನೀವು. ವ್ಯಾಪಾರ ನಮ್ಮದು ಇದೇ, ನಾವು ಟೈಲರಿಂಗ್ ಮ್ಯಾಗನೇ ನಾವು ಜೀವನ ಮಾಡೋದು, ಟೈಲರಿಂಗ್ ಅಂತಾನೆ ಎಲ್ಲ ನಮ್ಮದಂದ್ರೆ ನಾವು ಕರೆಕ್ಟಾಗಿ ಕಡೆಯ ಕಂಡೀಷನ್ ಮಾತಾಡಲೇಬೇಕು ರೀ. ನಾವು ಮಾತಾಡಲ್ಲ, ನಾವು ಏನೂ ಮಾಡಲ್ಲ ಅಂದ್ರೆ ಅದು ನಮ್ಮ ನಡೆಯಲ್ಲ ಸ್ನೇಹಿತರೆ. ನಮ್ಮ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಟೈಲರಿಂಗ್ ಕೆಲಸ ನಡೆಯೋದೇ ಇಲ್ಲ. ಯಾಕೆ ಹೊಲೋದೆಲ್ಲ ಮೈ ಮೇಲೆ ಹಾಕೋತಿರಲ್ಲ. ತಿಂಗಳ ನಮ್ಮದು ಭಾಳ ಬೇಡ ಅಂದರೂ ಒಂದು 5,000 10,000 ರೂಪಾಯಿ ದುಡಿಬೇಕು ರೀ. ಎಷ್ಟೋ ಮಂದಿ ದುಡಿತಾರೆ ಸ್ನೇಹಿತರೆ, 10,000 20,000 30,000 ಹಿಂಗೆ ದುಡಿತಾರೆ. ಅದ್ರ ತಕ್ಕಂಗೆ ಅವು ಇರ್ತಾವೆ. ಆದಷ್ಟು ನೀವು ಯಾರಾದರೂ ಇನ್ನೂ ಟೈಲರಿಂಗ್ ಮಾಡೋರಿದ್ರೆ, ಟೈಲರಿಂಗ್ ಮಾಡ್ತೀನಿ ಡಬಲ್ ಪಾರ್ಟ ಮಿಷನ್ ತೊಗೋರಂತ ನಿಮಗೆ ಸಜೆಷನ್ ಕೊಡ್ತೀನಿ ನೋಡಿ. ಮತ್ತು ಇಲ್ಲಿಕ್ಕಂದ್ರೆ ನಿಮ್ಮ ಕೈಲಿ ಆಗುತ್ತಂದ್ರೆ 30,000 ರೂಪಾಯಿ ಜಾಕ್ ಮಿಷನ್ ಬರ್ತಾ, ಅದನ್ನು ತೊಗೊರಿ, ಅದು ಸಜೆಷನ್ ಕೊಡ್ತೀನಿ. ಯಾಕಂದ್ರೆ ಅದು ಮಸ್ತ್ ನೋಡಿ. ಜಾಕ್ ಮಿಷನ್ ತೊಗೊಂಡ್ರೆ ಇನ್ನೂ ತ್ರಾಸಿಲ್ಲರನ್ನ ಹೊಲಿಬೋದು. ಅದು ಸಜೆಷನ್ ಕೊಡ್ತೀನಿ ಸ್ನೇಹಿತರೆ. ನಿಮ್ಮ ಹಳ್ಳಿಯಲ್ಲಿ ರೇಟ್ ಎಷ್ಟೆಟ್ಟದಾವು, ಏನೇನೈತೆ ನಿಮ್ಮ ಹಳ್ಳಿಗಳಲ್ಲಿ ಇದು ಹಣೆ ಬರ, ಬರೀ ಉದ್ರಿ ಒಂದು ಹಣೆ ಬರ. ಈ ಟೈಲರಿಂಗ್ ಮಾಡೋರು ಉದ್ರಿ ಅನ್ನೋ ಸ್ನೇಹಿತರೆ ಕಪ್ಪು ಚಿಕ್ಕೆ ಇದ್ದಂಗೆ ಆಗ್ಬಿಟ್ಟೈತ್ರಿ. ಮಾಡಬೇಕಂತ ಜನ್ಮ ಬಡದಾಡ್ತೈತಿ, ಟೈಲರಿಂಗ್ ಮಾಡಬೇಕು, ನಾನು ಹೊಲಿಬೇಕು ಅಂತ. ಹೊಲ್ದಿಂದ 1 ರೂಪಾಯಿ ಕೈಯ ಬರ್ಲಿಕ್ಕಂದ್ರೆ ಇಷ್ಟ ಆಗೋ ನೋವು ಅದು ಟೈಲರಿಂಗ್ ಮಾಡೋರಿಗೆ ಅನುಭವಿಸ್ತಾರೆ ಗೊತ್ತಿರುತ್ತೆ ಸ್ನೇಹಿತರೆ. ಇದೇನಾದ್ರು ನಿಮ್ಮ ಟೈಲರಿಂಗ್ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಮತ್ತು ಇದೇ ಥರ ನಿಮಗೆ ಯಾವ ವಿಡಿಯೋ ಬೇಕು ಕೇಳಿ ಅದನ್ನು ಹಾಕ್ತೀನಿ. ನಿನ್ನೆ ಮನೆ ಕಟಿಂಗು ಟಿಚಿಂಗ್ ವಿಡಿಯೋ ಹಾಕಿದ್ದೆ. ಒಂದು ಸ್ವಲ್ಪ ನಮ್ಮಲ್ಲಿ ಉದ್ರಿ ಆದ ನನಗಾದ ಮೋಸಗಳನ್ನು ನಿಮ್ಗೆ ಕೂಡ ಶೇರ್ ಮಾಡೀನಿ. ನೀವು ಕೂಡ ಯಾರಿಗೆ ಬಟ್ಟೆ 1 ರೂಪಾಯಿನೂ ಉದ್ರಿ ಕೊಡಕ್ಕೆ ಹೋಗ್ಬೇಡ್ರಿ. ಕೊಟ್ಟರೆ ಒಳಗೆ ಬರೋಕೆ ಹೋಗಲ್ಲ. ನಾನು ಅಂತೀನಿ ಈಗ, ನಿನ್ನೆ 100 ರೂಪಾಯಿ ಟಾಪ್ ಹಿಡಿದೆ, 50 ರೂಪಾಯಿ ಕೊಟ್ಟಲು, 50 ರೂಪಾಯಿ ಕೊಡ್ತೀನಿ ಕೊಡ್ಯಕ್ಕ ಅಂತಂದು. 50 ರೂಪಾಯಿ ಕೊಟ್ಟಿಲ್ಲ, ಎಷ್ಟು ಟಾಪು 50 ರೂಪಾಯಿ ಹಿಡಿದೀನಿ, ಅಷ್ಟು ಒಯ್ಯಿ, ಉಳ್ಕೆ ಗಂಟಿಂದ ಇಟ್ಟೋಗು ಅಂತ ಇಡ್ಸ್ಕೊಂಡೆ. ಅವು ಡ್ರೆಸ್ ಒಯ್ಯದೇ ಒಯ್ತಾರೆ. ಆರ್ಡ್ರ್ ಮಾಡಿದ್ದು ಮಿಶೋ ಒಳಗೆ ಆರ್ಡ್ರ್ ಮಾಡಿದ್ದು ಡ್ರೆಸ್ ಒಯ್ತಾರೆ. ನಾನು ಡ್ರೆಸ್ ಹಿಡಿದ್ರೆ 30 ರೂಪಾಯಿ ತೊಗೋತೀನಿ ರೀ. ಮತ್ತು ಕಟ್ ಪಾಟ್ ಮಾಡಿ ತೋಳ್ಪಾಳ ಹಚ್ಚೋಳಿದ್ರೆ 50 ರೂಪಾಯಿ ತೊಗೋತೀನಿ. ಅವರು 2 ತೋಳು ಹಚ್ಚಿ ಕಟ್ ಮಾಡಿದಿತ್ತು 100 ರೂಪಾಯಿ ಆಯ್ತು ರೀ. ಒಂದು ಡ್ರೆಸ್ ಒಂದು ಡ್ರೆಸ್ ಇಟ್ಟು ಒಂದು ಮಿಶೋ ಒಳಗೆ ಆರ್ಡ್ರ್ ಮಾಡಿದ್ದು ಸ್ನೇಹಿತರೆ. ಹಂಗೆ ನಾವು ಕರೆಕ್ಟಾಗಿ ಹೊಲಿತೀವಿ ಅಂದ್ರೆ ನಾವು 10-20 ರೂಪಾಯಿ ಜಾಸ್ತಿ ಹೇಳ್ಬೇಕು ರೀ. ಅರ್ಜೆಂಟ್ ಇರ್ತೈತಿ, ಹೊಲ್ಸ್ಕೊಂಡು ಹೋಗೇ ಹೋಗ್ತಾರೆ, ಒಲ್ಲೆ ಬಿಟ್ಟಿರ್ತಾರೆ ಅವರೇ. ನಾವು ಒಮ್ಮೆ ನಾವು ಹೊಲಕ್ಕೆ ಕೊಡ್ತೀವಿ ಬಾ 10 ರೂಪಾಯಿ ಕಮ್ಮಿ ಅಂದರೂ ಬರಲ್ಲ ಸ್ನೇಹಿತರೆ. ಅವ್ರು ಹೆಂಗೆ ನಮ್ಮ ಗಿರಾಕಿ ಬರ್ತಾರೆ ಹಂಗೆ ನೋಡ್ಕೊಂಡು ನಾವು ಹೊಲಿಬೇಕು ರೀ. ನಾನು ಒಬ್ಬೊಬ್ರು 200 ತೊಗೋತೀನಿ, ಒಬ್ರಿಗೆ 200 ತೊಗೋತೀನಿ, ಒಬ್ರೊಬ್ರಿಗೆ 120 ತೊಗೋತೀನಿ. ಲಾಸ್ಟ್ ಅಸ್ತ್ರ ಹಾಕಿ ಹೊಲ್ಯಾಕೆ ಬರೀ 120 ರೂಪಾಯಿ. ಲೈನಿಂಗ್ ಹಾಕಿ ಹೊಲ್ಯಾಕೆ ನಮ್ಮಲ್ಲಿ ಹಳ್ಳಿಗಳಲ್ಲಿ ಏನು ಮಾಡ್ತೀರಿ ಎಂಥ ಕರ್ಮ ಅಂದ್ರೆ ಕೇಳೋಕ್ಕಾಗಲ್ಲ ಸ್ನೇಹಿತರೆ. ನೀವು ಅಂತಿರ್ಬೇಕು ಇಷ್ಟು. ಮತ್ತು ನೋಡಿ ಸಿಟಿ 2 ಕಿಲೋಮೀಟ್ರ್ ಐತಿ, ನಮ್ಮ ಊರಿಗೆ 2 ಕಿಲೋಮೀಟ್ರ್ ಐತಿ. ರೇಟ್ ಜಾಸ್ತಿ ಆಗಬೇಕು, ಆದರೂ ಕಮ್ಮಿ. ಇಷ್ಟು ರೊಕ್ಕ 120 ರೂಪಾಯಿ ತೊಗೊತಿ ಒಂದು ಜಂಪರ್ಕ. ಮತ್ತು 3 ಜಂಪರ್ ಹೊಲ್ದ 360 ರೂಪಾಯಿ ಆಗುತ್ತೆ. ನಿನ್ನ ಮನ್ಯಾಗ ಕುಂತ್ಕೊಂಡು ಆರಾಮ್ 3 ಜಂಪರ್ ಹೊಲ್ದ 360 ರೂಪಾಯಿ ಲೆಕ್ಕ ಹಾಕ್ತಾರೆ. ಅದಕ್ಕೆ ಲೈನಿಂಗ್ ಹಾಕಿ ಅದಕ್ಕೆ ಕಟ್ ಮಾಡಿ ಅಡ್ಡು ಜಂಪರ್ ಕಟ್ ಮಾಡಿ ಅಡ್ಡು ಜಂಪರ್ ಹೊಲಿದು ಯಾರು ಲೆಕ್ಕ ಹಾಕಲ್ರಿ. ನಮ್ಮ ತ್ರಾಸು ಯಾರು ನೋಡಲ್ಲ.
ಮೂರು ಜಂಪರ್ ಅಲ್ಲದೆ 360 ರೂಪಾಯಿ ಅಲ್ಲ, ನಾವು ಚಂದ ಬಿಸಿಲಾಗ ಓದ್ತೀವಿ 300 ರೂಪಾಯಿಕ ಅಂತ ಅವ್ರು ಅಂತಿರ್ತಾರೆ. ಇದು ನಮ್ಮದು ಟೈಲರಿಂಗ್ ಮಾಡೋರ್ದು ಹಣೆ ಬಾರ ಅವರಿಗೆ ಗೊತ್ತಿರುತ್ತೆ ಸ್ನೇಹಿತರೆ, ಯಾರಿಗೂ ಅರ್ಥ ಮಾಡ್ಸೋಕ್ಕಾಗಲ್ಲ. ಯಾಕಂದ್ರೆ ಅವ್ರವ್ರ ಕೆಲಸ ಏನು ನಾವು ಟೈಲರಿಂಗ್ ಕೆಲಸ ಯಾರು ಮಾಡ್ತಾರ ಇದು ನಮಗೆ ಅವ್ರವ್ರ ಕೆಲಸ ಅವ್ರಿಗೆ ಗೊತ್ತಾಗುತ್ತೆ. ಈ ಲೈಮಾನ್ ಇರ್ತಾರೆ, ಲೈಮಾನ್ ಮಾಡೋರಿಗೆ ಅವ್ರಿಗೆ ಕೆಲಸ ಅವ್ರಿಗೆ ಬೇಕಾದವ್ರು ಒಂದು ದಂಧೆ ಮಾಡಿ ಸ್ನೇಹಿತರೆ, ಬಟ್ಟೆ ವ್ಯಾಪಾರ ಮಾಡಿ ಇನ್ನೊಬ್ರು ಬಟ್ಟೆ ವ್ಯಾಪಾರ ಮಾಡೋರಿಗೆ ಗೊತ್ತಿರುತ್ತೆ ಅದರ ಲುಕ್ಷಣ ಐತೆ ಲಾಭನ ಐತೆ ಅನ್ನೋದು. ಮತ್ತು ಪ್ರತಿಯೊಂದ್ರಿಗೆ ಏನೋ ಒಂದು ಬಿಸ್ನೆಸ್ ಮಾಡಿರಿ, ಅವ್ರವ್ರಿಗೆ ಯಾವುದೋ ಅನುಭವ ಗೊತ್ತಿರುತ್ತೆ. ನಮಗೆ ನೋಡಿ ಇವಾಗ ನಾವು ಈ ಬಿಸ್ನೆಸ್ ಒಳಗೆ ಗೊತ್ತಾಗುತ್ತೆ, ಈ ಕಡೆ ಗೋರ್ಮೆಂಟ್ ನೌಕರಿಗಳಿಗೆ ಏನೂ ಗೊತ್ತಾಗಲ್ಲ. ಅವ್ರವ್ರ ಕಷ್ಟ ಅವ್ರಿಗೆ ಆಗ್ತಾವೆ ಸ್ನೇಹಿತರೆ, ಎಲ್ಲ ಥರ ವಿಚಾರ ಮಾಡಿ ನೋಡಬೇಕು. ಅದಕ್ಕೆ ನಾನು ಏನತ್ತೀನಿ, ನೀವು ಆದಷ್ಟು ಟೈಲರಿಂಗ್ ಇದ್ರೆ ಒಟ್ಟ ಉದ್ರಿ ಕೊಡೋಕೆ ಹೋಗ್ಬೇಡ್ರಿ. ನೀವು ಕೈಯಾಗ ಅಮೌಂಟ್ ಇಸ್ಕೋರಿ ಕೊಡ್ರಿ. ಇನ್ನೊಂದು 60 ತಾಸು ಲೇಟ್ ಆಗಲ್ಲಕ್ಕ. ಬ್ಲೌಸ್ ಆಗಿರ್ಬೋದು, ನೈಟಿ ಆಗಿರ್ಬೋದು, ಟಾಪ್ ಆಗಿರ್ಬೋದು, ಆದಷ್ಟು ನೀಟಾಗಿ ಹೊಲೀರಿ. ನೀಟ್ ನಾವು ಕಾಪಾಡಿದ್ವಿ ಅಂದ್ರೆ ಎಲ್ಲಿದ್ರು ನಮ್ಮ ಹುಡ್ಕೊಂಡು ಬಟ್ಟೆ ಬರ್ತಾವೆ ಸ್ನೇಹಿತರೆ. ಇದು ಮಾತು 100ಕ್ಕೆ 100 ಸತ್ಯ. ಬರ್ರಿ, ಟೈಲರಿಂಗ್ ಒಳಗೆ ಲಾಭ ಲುಕ್ಷಣ ಎಲ್ಲ ತಿಳಿಸ್ಕೊಟ್ಟೆ. ಮತ್ತು ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ರೀ.